ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. 2025 ಕಡೆಯ ದಿನ. ನಾವು ಕಡೆಯ ದಿನ ಅಂದರೆ ಈ 31 ಡಿಸೆಂಬರ್ ಈ ಬುಧವಾರದ ದಿನ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ಆ ಒಂದು ಸೆಲೆಬ್ರೇಷನ್ನು ಅದು ಇದು ಅಂತಂದ್ಬಿಟ್ಟು ಇರುತ್ತೆ. ಮಿಡ್ನೈಟಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರೂ ಕೂಡ. ಅದು ಅವರವರ ಇಷ್ಟಕ್ಕೆ ಅನುಗುಣವಾಗಿ ಮಾಡ್ಕೊಳ್ಬಹುದು, ಸಂತೋಷ. ಆದರೆ ಈ ವರ್ಷದಲ್ಲಿ ನಾವು ಎಷ್ಟೇ ಕಷ್ಟ, ನೋವು, ಬಾಧೆ ಅಥವಾ ಸಂತೋಷ ಎಲ್ಲವನ್ನು ಗಳಿಸ್ಕೊಂಡಿರ್ತೀವಿ. ಆದರೆ ಮನುಷ್ಯನ ಸ್ವಭಾವ ಯಾವ ರೀತಿ ಅಂದರೆ, ಸುಖ ಬಂದಾಗ ಅದನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ, ಅಂದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆದರೆ ಕಷ್ಟ ಬಂದಾಗ ಮಾತ್ರ ಜಾಸ್ತಿನೇ ನಾವು ಅದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ಕಷ್ಟ ಬಂದುಬಿಟ್ಟಿದೆ, ನಮಗೆ ಯಾಕೆ ಸುಖ ಬರ್ತಾ ಇಲ್ಲ ಅಂತಂದ್ಬಿಟ್ಟು. ಆದರೆ ಈ 2026 ಮೊದಲನೆಯ ದಿನ ಜನವರಿ 1 ನಮಗೆ ಕ್ಯಾಲೆಂಡರ್ ರೂಪದಲ್ಲೂ ಕೂಡ ನಾವು ಎಲ್ಲ ಲೆಕ್ಕಾಚಾರಗಳಲ್ಲೂ ಕೂಡ ಇದನ್ನು ವರ್ಷದ ಮೊದಲನೆಯ ದಿನ ಅಂತ ಕೂಡ ಪರಿಗಣನೆಗೆ ತಗೊಳ್ಳೋದ್ರಿಂದ ಮುಖ್ಯವಾಗಿ ಈ ದಿನ ಮಾಡಿಕೊಳ್ಳುವಂಥದ್ದು. ಹಾಗೆ ತಿಂಗಳ ಮೊದಲನೇ ದಿನ ಕೂಡ, ಯಾಕಂದರೆ ನಮಗೆ ಯಾವತ್ತೇ ಸಂಬಳ ಬರಲಿ, ಆದರೆ ಮೊದಲನೆಯ ದಿನ ಅನ್ನುವಂಥದ್ದು ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಗುರುವಾರ ನಮಗೆ ಬಂದಿದೆ ಫಸ್ಟ್ ಡೇ ಅಂತ ತುಂಬ ಚೆನ್ನಾಗಿರುತ್ತೆ. ಶ್ರೀ ಮಹಾಲಕ್ಷ್ಮಿಯ ವಾರ, ಅದಕ್ಕೋಸ್ಕರ ಗುರುರಾಯರ ಆಶೀರ್ವಾದ ಕೂಡ ತಪ್ಪದೇ ಸಿಗುತ್ತೆ. ಕೆಲವೊಂದು ಸಣ್ಣ ವಸ್ತುಗಳನ್ನು ನಮ್ಮ ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಸ್ನೇಹಿತರೆ, ಯಾಕಂದರೆ ಎಲ್ಲವೂ ಕೂಡ ನಮಗೆ ಬೇಕಾಗಿರುತ್ತೆ. ಅಡುಗೆ ಮನೆಗೆ, ಪೂಜೆ ಮನೆಗೆ ಪ್ರತಿಯೊಂದು ಕೂಡ ನಾವು ತಗೊಂಡು ಬಂದು ಇಟ್ಕೊಳ್ಳೋದ್ರಿಂದ, ಆದರೆ ಯಾವುದೋ ದಿನ ತಗೊಂಡು ಬರೋದ್ರಿಂದ ಆಗುವಂಥ ಬದಲಾವಣೆಗಳು ಬೇರೆ ರೀತಿ ಇರುತ್ತೆ. ಆದರೆ ಈ ರೀತಿ ಶುಭದಾಯಕವಾದ ದಿನಗಳಲ್ಲಿ ತಗೊಂಡು ಬರುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಕಡು ಬಡವನು ಕೂಡ ಶ್ರೀಮಂತನಾಗುತ್ತಾನೆ. ನಿಜವಾಗ್ಲೂ ಇದು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ಸ್ನೇಹಿತರೆ. ಇದನ್ನು ನೀವು ಆರಾಮಾಗಿ ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂಥ ದೊಡ್ಡ ಖರ್ಚುಗಳು ಅನ್ನುವಂಥದ್ದು ಇರೋದಿಲ್ಲ. ಯಾಕಂದರೆ ಕೆಲವೊಬ್ಬರು 2026ರಲ್ಲಿ ಮನೆಯಲ್ಲಿ ಅವರವರ ಪದ್ಧತಿಗನುಗುಣವಾಗಿ ಪೂಜೆ ಮಾಡಿಕೊಂಡು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಫಿಲಮ್ ನೋಡುವಂಥದ್ದು ಅಥವಾ ಇನ್ನೆಲ್ಲೋ ಹೋಗುವಂಥದ್ದು, ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡುವಂಥದ್ದು, ಇದೆಲ್ಲವೂ ಇರುತ್ತೆ. ಅದರ ಜೊತೆ ಮುಖ್ಯವಾಗಿ ಮನೆಗೆ ಈ ವಸ್ತುಗಳನ್ನು ಕೊಂಡ್ಕೊಂಡು ಬನ್ನಿ. ಯಾಕಂದರೆ ಯಜಮಾನರು ದುಡಿತಾ ಇರಬಹುದು ಅಥವಾ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರಬಹುದು, ಮಕ್ಕಳು ದೊಡ್ಡವರಾಗಿದ್ದಾರೆ ಅವರು ದುಡಿತಾ ಇರಬಹುದು. ಇನ್ನಷ್ಟು ಚೆನ್ನಾಗಿ ಆ ದುಡಿಮೆ ಅನ್ನುವಂಥದ್ದು ಇನ್ನೂ ಬೆಳವಣಿಗೆ ಜಾಸ್ತಿ ಆಗಬೇಕು. ನಮಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರಬೇಕು. ಯಾವುದೇ ಕಷ್ಟಗಳು ಬಂದರೂ ಕೂಡ ಕುಗ್ಗೋಗಬಾರ್ದು, ಸಂತೋಷ ಅನ್ನುವಂಥದ್ದು ಜಾಸ್ತಿ ಆಗಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಮೊದಲನೆಯದು, ನೀವು ಏನಾದರೂ ನಿಮ್ಮ ಇಷ್ಟದ ಸಿಹಿಯನ್ನು ತಗೊಳ್ಳಿ ಸ್ನೇಹಿತರೆ. ಯಾವುದೇ ಆಗಿರಬಹುದು. ಮನೆಯಲ್ಲಿ ನಾವು 100 ಮಾಡಿರಲಿ, ಈ ದಿನ ಹೊಸದಾಗಿ ಮನೆಗೆ ನಾವು ಅಂಗಡಿಗಳಿಂದ ಕೊಂಡುಕೊಂಡು ಬರೋದು ತುಂಬ ಒಳ್ಳೆಯದು. ಈ ಥರ ತಗೊಂಡು ಬಂದು ನೀವು ತಿಂದು ಫಸ್ಟು ದೇವ್ರ ಮನೆಯಲ್ಲಿ ಇಟ್ಟು, ತದನಂತರ ಯಾರಿಗಾದರೂ ನೀವು ಬಡವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಂಚಬಹುದು. ಯಾರಿಗಾದರೂ ಯಾವುದೋ ಒಂದು ರೂಪದಲ್ಲಿ ಕೊಡಬಹುದು ಸ್ನೇಹಿತರೆ. ಮನೆಯಲ್ಲಿರುವಂಥವರು ಕೂಡ ನಿಮ್ಮ ಇಷ್ಟದ ಸಿಹಿಯನ್ನು ತಗೊಂಡು ಬಂದು ಸ್ವಲ್ಪ ಸ್ವಲ್ಪನಾದರೂ ಬಾಯಿ ಸಿಹಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನೆಲ್ಲ ಪಾಸ್ ಮಾಡ್ತೀವಿ ನೋಡಿ, ಅದು ಹಾಗೇ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಪರಿಹಾರ ಇದಾಗಿದೆ. ಇನ್ನು ಏಲಕ್ಕಿಗಳನ್ನು ತಗೊಂಡು ಬನ್ನಿ. ನಿಮ್ಮ ಒಂದು ಇಚ್ಛೆಗೆ ಅನುಸಾರವಾಗಿ ಚಿಕ್ಕ ಪ್ಯಾಕೆಟು ಅಥವಾ ದೊಡ್ಡದು ಯಾವುದಾದ್ರೂ ನೀವು ತಗೊಂಡು ಬರಬಹುದು. ಈ ಥರದ್ದೇ ಅಂತ ಏನೂ ಇಲ್ಲ. ಚಿಕ್ಕದ ತಗೊಂಡು ಬಂದರೂ ಕೂಡ ಮನೆಯಲ್ಲಿ ಇರುವಂಥ ಸದಸ್ಯರು ಎಲ್ಲರೂ ಕೂಡ, ನೀವು ಗುರುವಾರ ಪೂಜೆ ಮಾಡುವಂಥದ್ದಾದರೆ ಲಕ್ಷ್ಮಿಯ ವಾರ ಅಲ್ವಾ, ತಾಯಿಗೆ ಅಥವಾ ಶ್ರೀ ಮಹಾವಿಷ್ಣುವಿಗೆ ವೈಕುಂಠ ಏಕಾದಶಿಯ ದಿನ ಕೆಲವೊಬ್ಬರು ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಕಾರಣಾಂತರಗಳಿಂದ ಪೂಜೆಗಳನ್ನು. ಅಂತಹವರು ಈ ರೀತಿ ಏಲಕ್ಕಿ ಮಾಲೆಯನ್ನು ಮಾಡಿ ಹಾಕಿ
ಪ್ಲೇಟಲ್ಲಿ ಇಟ್ಬಿಟ್ಟು ಎಷ್ಟು ಸದಸ್ಯರು ನಿಮ್ಮ ಮನೆಯಲ್ಲಿರ್ತಾರೋ ಅವರೆಲ್ಲರೂ ಕೂಡ ಕೌಂಟ್ ಮಾಡ್ಕೊಂಡಿದ್ದೆ ಅಷ್ಟು ಏಲಕ್ಕಿಗಳನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ತಾಯಿಯನ್ನು ಕೇಳಿಕೊಂಡು ಅದನ್ನು ನೀವು ನಿಮ್ಮ ಪರ್ಸಲ್ಲಿ ಒಂದೊಂದು ಇಟ್ಕೊಳ್ಳಿ. ನೀವೇನಾದರೂ ವ್ಯಾಪಾರ ಮಾಡುವಂಥವರಾದರೆ ವ್ಯಾಪಾರದ ಜಾಗದಲ್ಲಿ ಇದನ್ನು ಒಂದು ಪೇಪರು ಅಥವಾ ಒಂದು ಬಟ್ಟೆ, ಒಂದು ಜಿಪ್-ಲಾಕ್ ಕವರು ಈ ಥರ ಯಾವುದ್ರಲ್ಲಾದರೂ ಅದನ್ನು ಇಟ್ಬಿಟ್ಟು ಇಡೋದ್ರಿಂದ ದುಡ್ಡು ಅನ್ನುವಂಥದ್ದು ಆಕರ್ಷಿಸುತ್ತೆ, ಧನಾಕರ್ಷಣೆ ಚೆನ್ನಾಗಾಗುತ್ತೆ. ಮಾಡ್ಕೊಳ್ಳಿ. ಇನ್ನು ಬೆಲ್ಲವನ್ನು ತಗೊಂಡು ಬನ್ನಿ. ಬೆಲ್ಲ ಅನ್ನುವಂಥದ್ದು ಎಲ್ಲ ದೇವಾನುದೇವತೆಗಳಿಗೂ ಕೂಡ ನಿವೇದನೆ ಆಗುವಂಥದ್ದು ಪರಿಶುದ್ಧವಾದಂಥ ಪದಾರ್ಥ. ಇದನ್ನು ನಾವು ತಗೊಂಡು ಬಂದು ಮನೆಯಲ್ಲಿ ಸಿಹಿಯನ್ನು ಮಾಡಬಹುದು, ಪರಮಾನ್ನ ಮಾಡಿ ಲಕ್ಷ್ಮೀ ದೇವಿಗೆ ಇಡಬಹುದು. ದೀಪಕ್ಕೆ ಸ್ವಲ್ಪ ಅದನ್ನು ಒಂದೊಂದು ಚೂರು ಹಾಕಬಹುದು. ಅದನ್ನು ತಗೊಂಡು ಬಂದು ಈ ರೀತಿ ಕೂಡ ನಾವು ಮಾಡ್ಕೊಳ್ಬಹುದು. ಇನ್ನು ಮಿಕ್ಕಿದ್ದನ್ನು ನಾವು ತಗೊಂಡು ಏನು ನಾವು ಅಡುಗೆಗಳು ಮಾಡ್ಕೊಳ್ತೀವಿ ನೋಡಿ ಅವುಗಳಿಗೆ ಬಳಸ್ಕೊಳ್ಬಹುದು, ತೊಂದರೆ ಇಲ್ಲ. ಕಲ್ಲುಪ್ಪನ್ನು ತಗೊಂಡು ಬನ್ನಿ. ಬಹಳ ಮುಖ್ಯವಾಗಿ ನಾವು ಹೇಗಿದ್ರೂ ಉಪ್ಪನ್ನು ಪ್ರತಿನಿತ್ಯ ಬಳಸೋದ್ರಿಂದ ಅಡುಗೆಗೆ, ಪರಿಹಾರಕ್ಕೆ ನಮ್ಮ ಮನೆಯಲ್ಲಿ ಅದು ಬೇಕೇ ಬೇಕು. ತಗೊಂಡು ಒಂದು ಪ್ಯಾಕೆಟು ಮುಖ್ಯವಾಗಿ ಕಲ್ಲುಪ್ಪನ್ನು ಮಾತ್ರ ತಗೊಳ್ಳಿ. ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಶ್ರೀ ಮಹಾಲಕ್ಷ್ಮಿಯ ಹುಟ್ಟಿದ ಮನೆ ಅಂತ ಕೂಡ ಹೇಳಬಹುದು. ಅದಕ್ಕೆ ನಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸೋದಕ್ಕೆ ಹಾಗೂ ಜನವರಿ 1 ಮೊದಲನೇ ದಿನ ನಮ್ಮ ಸಂಬಳ, ನಾವು ದುಡಿತಾ ಇರುವಂಥದ್ದು ಎಲ್ಲವೂ ನಮಗೆ ಜಾಸ್ತಿ ಆಗೋದಕ್ಕೆ, ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ದಾರಿ ಬರಬೇಕು ಅನ್ನೋದಕ್ಕೆ ಈ ಪರಿಹಾರ. ಒಂದು ಬೌಲಲ್ಲಿ, ಗಾಜಿನ ಬೌಲಲ್ಲಿ ತಂದಿರುವಂಥ ಕಲ್ಲುಪ್ಪನ್ನು ಹಾಕಿ 11 ರೂಪಾಯಿ ಅಥವಾ 21 ರೂಪಾಯಿ ಅಥವಾ 501 ನಿಮ್ಮ ಶಕ್ತಿಯ ಅನುಸಾರ ಅಥವಾ ನಿಮ್ಮ ಇಷ್ಟಕ್ಕನುಗುಣವಾಗಿ ಇದ್ರ ಮೇಲೆ ಇಡಿ. ಯಾಕೆ ಇಡಬೇಕು ಅಂತ ಹೇಳಿದ್ರೆ ಈ ರೀತಿ ಇಟ್ಟಾಗ ದುಡ್ಡು ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ, ಬರುತ್ತೆ. ದುಡ್ಡು ನಮ್ಮ ಮನೆಗೆ ಒಂದು ಧನಾಕರ್ಷಣೆ ಅನ್ನುವಂಥದ್ದು ತುಂಬ ಸುಲಭವಾಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮಾರನೆಯ ದಿನ ಆ ದುಡ್ಡನ್ನು ತೆಗೆದು ನೀವು ನಿಮ್ಮ ಬೀರ್ವನಲ್ಲಿ, ನಿಮ್ಮ ಪರ್ಸಲ್ಲೋ ಜೋಪಾನ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಕಲ್ಲುಪ್ಪನ್ನು ನೀವು ಕರಗಿಸ್ಬಿಟ್ಟು ಎಲ್ಲಾದರೂ ಹೊರಗಡೆ ಹಾಕಿಬಿಡಬಹುದು. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಜನವರಿ 1 ಹೆಣ್ಮಕ್ಳು, ಗಂಡ್ಮಕ್ಳು ಈ ರೀತಿಯ ಕಲರ್ಸನ್ನು ನೀವು ಹಳದಿ, ಬ್ಲೂ, ಗ್ರೀನು ಅಥವಾ ರೆಡ್ಡು ಯಾವುದೇ ಕಲರು ನೀವು ಹಾಕ್ಕೊಳ್ಬಹುದು. ಕಪ್ಪನ್ನು ಬಿಟ್ಟು ಇದರಲ್ಲಿ ಇಷ್ಟವಾಗುವಂಥದ್ದು ಲಕ್ಷ್ಮೀ ದೇವಿಗೆ ಹಸಿರು ಬಣ್ಣ ಜಾಸ್ತಿ ಇಷ್ಟ ಆಗುತ್ತೆ, ಕೆಂಪು ಬಣ್ಣ ಇಷ್ಟ ಆಗುತ್ತೆ. ಹಾಗೂ ಮುಖ್ಯವಾಗಿ ಗುರುವಾರ ಬಂದಿರೋದ್ರಿಂದ ನೀವು ಹಳದಿ ಬಟ್ಟೆಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಇರುವಂಥ ಬಟ್ಟೆಗಳನ್ನು ನೀವು ಧರಿಸಿ. ಈ ದಿನ ನೋಡಿ, ನಾವು ಮಾತ್ರ ಸಂತೋಷವಾಗಿದ್ದರೆ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮಗೆ ಗೊತ್ತಿರುವಂಥವರು ಯಾರಿಗಾದರೂ ಏನಾದರೂ ಒಂದು ಸ್ವಲ್ಪ ಕೊಟ್ಟು ಖುಷಿಯನ್ನು ಪಡಿ. ಎಲ್ಲವೂ ಒಳ್ಳೆಯದು.